ಡಿಸಿಎಂ ಡಿಕೆಶಿ ಬಣಕ್ಕೆ ಹೊಸ ವರ್ಷದಂದೇ ಬಾಂಬ್, ಹೊಸ ವರ್ಷದಂದೇ ಸಿಎಂ ಮಾಸ್ಟರ್ ಸ್ಟ್ರೋಕ್. ಮುಖ್ಯಮಂತ್ರಿ ಕುರ್ಚಿ ಕಾಳಗಕ್ಕೆ ಬಿತ್ತ ಬ್ರೇಕ್. ಈ ಬಾರಿ ಬಜೆಟ್ ಮಂಡಿಸ್ತೇನೆ ಎಂದ ಸಿದ್ದರಾಮಯ್ಯ, ಈ ತಿಂಗಳಿಂದಲೇ ಬಜೆಟ್ ಸಿದ್ಧತೆ ಆರಂಭಿಸ್ತೇನೆ. ಕಾಂಗ್ರೆಸ್ನಲ್ಲಿ ಸದ್ಯಕ್ಕಿಲ್ಲ ಸಿಎಂ ಬದಲಾವಣೆ ನಿರ್ಧಾರದಿಂದ ಹಿಂದೆ ಸರಿದ್ರ ಹೈಕಮಾಂಡ್. ಕುರ್ಚಿ ಕದನ ನಡುವೆ ಬಜೆಟ್ ಮಂಡನೆಗೆ ಸಿದ್ಧತೆ ನಡೆಸುತ್ತಿರುವ ಸಿಎಂ. ಒಂದು ಕಡೆ ಸಿದ್ದರಾಮಯ್ಯನವರು ಬಜೆಟ್ ವಿಚಾರದಲ್ಲಿ ಪೂರ್ವಭಾವಿ ಸಭೆ ಮಾಡಲಿಲ್ಲ ಅನ್ನೋ ಒಂದು ಆರೋಪ. ಈ ಮಧ್ಯೆ ಡಿಸಿಎಂ ಡಿಕೆ ಬಣಕ್ಕೆ ಹೊಸ ವರ್ಷದಂದೇ ಒಂಥರದ ಆಘಾತ. ಹೊಸ ವರ್ಷದಂದೇ ಸಿಎಂ ಮಾಸ್ಟರ್ ಸ್ಟ್ರೋಕ್. ಮುಖ್ಯಮಂತ್ರಿ ಕುರ್ಚಿ ಕಾಳಗಕ್ಕೆ ಬಿತ್ತ ಬ್ರೇಕ್. ಈ ಬಾರಿ ಬಜೆಟ್ ಮಂಡಿಸ್ತೇನೆ ಎಂದ ಸಿದ್ದರಾಮಯ್ಯ, ಈ ತಿಂಗಳಿಂದಲೇ ಬಜೆಟ್ ಸಿದ್ಧತೆ ಆರಂಭಿಸುತ್ತೆ. ಎಲ್ಲವೂ ಅಂದುಕೊಂಡಂತಾದರೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಬಜೆಟ್ ಮಂಡನೆ ಆಗುತ್ತೆ. ಈ ಬಜೆಟ್ ಮಂಡಿಸುವುದಕ್ಕೂ ಮೊದಲು ಸಿಎಂ ಸ್ಥಾನ ಬದಲಾವಣೆ ಆಗುತ್ತೆ ಅನ್ನೋ ಚರ್ಚೆ ಇತ್ತಲ್ಲ, ಆ ಚರ್ಚೆಗೆ ಅಂತಿಮ ಮೊಳೆ ಹೊಡೆದಂಗೆ ಆಯ್ತಿದ್ದು. ಸಿಎಂ ಬದಲಾವಣೆ ಏನು ಆಗೋದಿಲ್ಲ, ಆಗೋದೇನು ಬಜೆಟ್ ಮಂಡಿಸ್ತೀವಿ. ಈ ಹಿಂದೆ ಅರಸು ಕಾಲಘಟ್ಟದ ಈ ದಾಖಲೆ ಬರೆದಿದ್ದಂಥ ಅರಸು, ಅದಾದ ನಂತರ ಆ ದಾಖಲೆಯನ್ನು ಪುಡಿಗಡ್ತಿರೋದು ಸಿದ್ದರಾಮಯ್ಯನವರು. 14-15 ಕಳೀತೇನೋ ಬಜೆಟ್. ಸೊ ಈ ಬಜೆಟ್ ಅನ್ನ ಮಂಡಿಸೋದಕ್ಕೆ ಎಲ್ಲ ಸಿದ್ಧತೆಗಳಾಗ್ತಾ ಇದೆ ಸಿದ್ದರಾಮಯ್ಯನವರ ಕಡೆಯಿಂದ. ಕಾಂಗ್ರೆಸ್ನಲ್ಲಿ ಸದ್ಯಕ್ಕಿಲ್ವಾ ಸಿಎಂ ಬದಲಾವಣೆ ನಿರ್ಧಾರದಿಂದ ಹಿಂದೆ ಸರಿದ್ರ ಹೈಕಮಾಂಡ್ ನಾಯಕರು. ಕುರ್ಚಿ ಕದನ ನಡುವೆ ಬಜೆಟ್ ಮಂಡನೆಗೆ ಸಿದ್ಧತೆ ನಡೆಸುತ್ತಿರುವ ಸಿಎಂ. ಒಟ್ಟಾರೆ ಸಿಎಂ ಸ್ಥಾನ ಬದಲಾವಣೆನೂ ಆಗ್ತಾ ಇಲ್ಲ, ಪೂರ್ವಭಾವಿ ಸಭೆನೂ ಆಗ್ತಾ ಇಲ್ಲ. ಕೊನೆಗೆ ಬಜೆಟ್ ನಾನೇ ಮಂಡಿಸ್ತೀನಿ ಅಂತ ಹೇಳಿ ಅತ್ಯಂತ ಕ್ಲಿಯರ್ ಕಟ್ ಆದಂಥ ಅಧಿಕೃತ ಹೇಳಿಕೆ ಕೊಡುವ ಮೂಲಕ ಸಿಎಂ ಬದಲಾವಣೆ ವಿಚಾರಕ್ಕೆ ಈಗ ಬ್ರೇಕ್ ಬಿದ್ದಿದೆ. ಡಿಕೆ ಶಿವಕುಮಾರ್ ಸಿಎಂ ಆಗುವ ಕನಸಿಗೆ ಒಂದು ತರಹದ ಆಘಾತಕಾರಿ ವಿಚಾರ ಇದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.